ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗಿಂದ ಕೆಲಸಗಳು, ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ನೋಡಿ, ನಾನು ಹೆಲ್ಮೆಟ್ಗೆ ಕ್ಯಾಮ್ರಾ ರೆಡಿ ಮಾಡಿದ್ದೀನಿ. ಸೊ ಏನಕ್ಕೆ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮನೆ ಗೈಸ್. ಈಗ ಬಂದ್ಬಿಟ್ಟು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಸೊ ಎಕ್ಸಸೈಸ್ ಮಾಡಿಕೊಂಡು ಅದೇನಕ್ಕೆ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ, ಬನ್ನಿ. ಸೊ ನನ್ನ ಕಾಲಿಗೆ ಸ್ವಲ್ಪ ಎಕ್ಸ್ಟ್ರಾ ವೆಯ್ಟ್ ಹಾಕ್ತಿದ್ದೀನಿ. ಸೊ ಅದರಿಂದ ನನಗೆ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಇದು ನೋಡಿ, ವೆಯ್ಟ್ ಹಾಕ್ಕೊಂಡಿದ್ದೀನಿ, ಇದು ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಆ ಕಡೆ అవునమ్మా. ವರ್ಕೌಟ್ ಮುಗೀತು. ಸೊ ಮುಗಿದ ತಕ್ಷಣ ನೋಡಿ, ಫುಲ್ ಕರೆಂಟ್ ಹೋಯ್ತು ಈಗ. ಸೊ ಕರೆಂಟ್ ಹೋಗಿದೆ, ವರ್ಕೌಟ್ ಎಲ್ಲ ಆಯಿತು, ಚೆನ್ನಾಗಿ ಮಾಡಿದೆ, ಚೆನ್ನಾಗಿತ್ತು ಇವತ್ತು. ಸೊ ಈಗ ನಾನು ಕಾಲಿಫ್ಲವರ್ ಡ್ರೈ ಕಬಾಬ್ ಮಾಡ್ತಾಯಿದ್ದೀನಿ ಯೂಸಿಂಗ್ ಏರ್ ಫ್ರೈಯರ್. ಬಟ್ ಕರೆಂಟ್ ಇಲ್ಲ. ಬಟ್ ನಾನೀಗ ಕಟ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ಬಿಡ್ತೀನಿ, ಅಷ್ಟೊತ್ತಲ್ಲಿ ಬರುತ್ತೆ ನೋಡೋಣ. ಗೈಸ್ ಪವರ್ ಬಂತು, ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಅಷ್ಟೊತ್ತಲ್ಲಿ. ಸೊ ಈಗ ಕಾಲಿಫ್ಲವರ್ನ ಆಮೇಲೆ ರೆಡಿ ಮಾಡ್ತೀನಿ. ಈಗ ಫಸ್ಟ್ ಸೂರ್ಯ ನಮಸ್ಕಾರ ಮುಗಿಸ್ಕೊಂಡು ಅವ್ರಿಗೆ ಫುಡ್ ಮಾಡಿ ಆಮೇಲೆ ನನ್ನ ಮೆಡಿಟೇಷನ್ಗೆ ಹೋಗ್ತೀನಿ. ಕಮನ್ ಗೈಸ್. ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅದನ್ನು ಚೆನ್ನಾಗಿ ಸ್ವಲ್ಪ ನಾನು ಹೇಳೋದು ಇಷ್ಟ ತೊಗೊಂಡ್ರೆ ನನಗೆ ಯಾವ ಇಷ್ಟ ಆಯಿತು ಅಂತ. ನನಗೆ ಸಬ್ಸ್ಕ್ರೈಬ್ ಅದನ್ನು ಮದುವೆ ಚೆನ್ನಾಗಿ ಬ್ಲಾಗ್ಸ್ ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್
ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಈಗ ಬಂದು ನಾನು ಕಾಲಿಫ್ಲವರ್ ಡ್ರೈ ಕಬಾಬ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಏರ್ ಫ್ರೈಯರ್. ಗೈಸ್ ಇವಾಗ ಏನು ಮಾಡ್ತೀನಿ, ಫಸ್ಟು ಒಂದು ಬೌಲ್ಗೆ ಹಾಕೊಂಬಿಡೋಣ. ಬೌಲ್ಗೆ ಹಾಕೋಬೇಕು. ಸಾಕು ಸಾಕು. ಲಾಸ್ಟ್ ಟೈಮ್ ಮಾಡಿದ್ದಾಗ ಸರಿಯಾಗಿ ಬೆಂದಿರಲಿಲ್ಲ. ಸೊ ನಾನೇನು ಮಾಡ್ತೀನಿ, ಒಂದೆರಡು ನಿಮಿಷ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಕುದಿಸ್ಬಿಟ್ಟು ಒಂದೆರಡು ನಿಮಿಷ ಮಾತ್ರ ಹಾಕ್ಬಿಟ್ಟು, ನೋಡಿ ಗೈಸ್ ಇಲ್ಲಿ ಹುಳ. ಇವರಿಬ್ರದ್ದು ಇದೇ ಕೆಲಸ ಗೈಸ್, ಅವನ್ ನೋಡಿಯೋದು ಇವನ್ ನೋಡಿಯೋದು. ಓಕೆ, ಅದು 5 ನಿಮಿಷ ನೆನಿಲಿ. ಮೀನ್ ವೈಲು ಚಿಲ್ಲಿ ಪೌಡರ್ ಮತ್ತೆ ಪೌಡರ್ ಎಷ್ಟು? ಅರ್ಧ ಸ್ಪೂನ್ ಹಾಕ್ಲಾ? ಸ್ವಲ್ಪ ಗರಂ ಮಸಾಲ ಎಷ್ಟು? ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್ ಎಷ್ಟು? ಚಿಕನ್ ಮಸಾಲ ಸ್ವಲ್ಪ ಇಷ್ಟೇ ಪೌಡರು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓಕೆ. ಮಸಾಲೆ ರೆಡಿ. ಫೈನಲಿ ರೆಡಿ ಆಯಿತು ಕಾಲಿಫ್ಲವರ್ ಕಬಾಬ್ ಏರ್ ಫ್ರೈಯರ್. ಸೊ ನಂದು ಊಟ ಬಂದ್ಬಿಟ್ಟು ರೈಸು ಮತ್ತು ಕುಕುಂಬರು
ಬಸ್ಸಾರು, ಸ್ವಲ್ಪ ಕರ್ಡ್ ರೈಸು ಪ್ಲಸ್ ಇದು. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಗುಡ್ ನೈಟ್.